ನಮಸ್ಕಾರ, ನಾನು ಚೈತ್ರ ರಾಜ್. ಬಂಡೀಪುರದಲ್ಲಿ ನಮೋ 22 ಕಿಲೋಮೀಟರ್ ಸಫಾರಿ ಹುಲಿ ಯೋಜನೆ ಸುವರ್ಣ ಕ್ಷಣಕ್ಕೆ ಸಾಕ್ಷಿ. ಆನೆ ಕ್ಯಾಂಪ್ಗೆ ಭೇಟಿ, ಆಸ್ಕರ್ ದಂಪತಿಗೆ ಸನ್ಮಾನ. ನಮೋ ಸಫಾರಿ, ಇದು ನ್ಯೂಸ್ 18 ಬಿಗ್ ಕವರೇಜ್. ಬಂಡೀಪುರದಲ್ಲಿ 22 ಕಿಲೋಮೀಟರ್ ಸಫಾರಿಯನ್ನ ಮುಕ್ತಾಯಗೊಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 22 ಕಿಲೋಮೀಟರ್ ಸಂಚಾರವನ್ನ ಮಾಡಿದ್ದಾರೆ ಪ್ರಧಾನಿ ಮೋದಿ. ಸಫಾರಿ ಡ್ರೆಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಿಂಚುತ್ತಿದ್ದಾರೆ. ಕ್ಯಾಂಪ್ಲಟ್ ಡ್ರೆಸ್ ಕೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಿರಮಿರ ಮಿಂಚುತ್ತಿದ್ದಾರೆ. ಅರಣ್ಯ ಹುತಾತ್ಮರ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ವಿಶೇಷ ಅಂಚೆ ಚೀಟಿ ಬಿಡುಗಡೆಯನ್ನ ಸಹ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಫಾರಿ ಮುಗಿಸಿ ಕೆಕ್ಕನಹಳ್ಳ ಚೆಕ್ ಪೋಸ್ಟ್ಗೆ ಬಂದಿಳಿದಿದ್ದಾರೆ ನಮೋ. ಇನ್ನು ಕರ್ನಾಟಕ ತಮಿಳುನಾಡು ಗಡಿ ಭಾಗದ ಕೆಕ್ಕನಹಳ್ಳಿ ಚೆಕ್ ಪೋಸ್ಟ್ಗೆ ಬಂದಿಳಿದಿದ್ದಾರೆ. ಏಷ್ಯಾದ ಪ್ರಥಮ ಆನೆ ಶಿಬಿರಕ್ಕೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇಷ್ಟೊತ್ತು ಬಂಡೀಪುರದಲ್ಲಿ ಸುಮಾರು 22 ಕಿಲೋಮೀಟರ್ ಸಫಾರಿಯನ್ನ ಮುಕ್ತಾಯಗೊಳಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಸಫಾರಿಯನ್ನ ಮುಗಿಸಿ ಇದೀಗ ಕೆಕ್ಕನಹಳ್ಳ ಚೆಕ್ ಪೋಸ್ಟ್ಗೆ ಬಂದಿಳಿದಿದ್ದಾರೆ. ಕರ್ನಾಟಕ ತಮಿಳುನಾಡು ಗಡಿ ಭಾಗದ ಕೆಕ್ಕನಹಳ್ಳಿ ಚೆಕ್ ಪೋಸ್ಟ್ಗೆ ಬಂದಿಳಿದಿದ್ದಾರೆ. ಏಷ್ಯಾದ ಪ್ರಥಮ ಆನೆ ಶಿಬಿರಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಕೊಡಲಿದ್ದಾರೆ. ತಮಿಳುನಾಡಿನ ಮಧುಮಲೈ ಅರಣ್ಯ ಪ್ರದೇಶದ ತೆಪ್ಪಕಾಡು ಅಲ್ಲಿಗೂ ಕೂಡ ಭೇಟಿ ಕೊಡ್ತಾರೆ. ಹಾಗೆ ಬೊಮ್ಮ ಹಾಗೂ ಬೆಳ್ಳಿ ದಂಪತಿಯನ್ನ ಭೇಟಿ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಪ್ರಕಾರ ಸಾಕ್ಷ್ಯ ಚಿತ್ರಕ್ಕೆ ಆಸ್ಕರ್ ಪ್ರಶಸ್ತಿ ಬಂದಿತ್ತು. ಈಗ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬೊಮ್ಮ ಹಾಗೆ ಬೆಳ್ಳಿ ದಂಪತಿಯನ್ನ ಭೇಟಿ ಮಾಡಲಿದ್ದಾರೆ. ದಿ ಎಲಿಫೆಂಟ್ ವಿಸ್ಪರರ್ಸ್ ಖ್ಯಾತಿಯ ಬೊಮ್ಮ ಮತ್ತು ಬೆಳ್ಳಿ ದಂಪತಿಯನ್ನ ಭೇಟಿಯಾಗಿ ಕೆಲಕಾಲ ಅಲ್ಲಿ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಒಂದಷ್ಟು ಸಂವಾದವನ್ನ ಕೂಡ ನಡೆಸಲಿದ್ದಾರೆ. ತದನಂತರ ಅವರು ಹೆಲಿಕಾಪ್ಟರ್ ಮೂಲಕ ಮೈಸೂರಿಗೆ ಪ್ರಯಾಣ ಬೆಳೆಸ್ತಾರೆ. ಸದ್ಯಕ್ಕೀಗ ಏಷ್ಯಾದ ಪ್ರಥಮ ಆನೆ ಶಿಬಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಿದ್ದಾರೆ. ದಿ ಎಲಿಫೆಂಟ್ ವಿಸ್ಪರರ್ಸ್ ಡಾಕ್ಯುಮೆಂಟರಿಯ ಬೊಮ್ಮ ಬೆಳ್ಳಿ ದಂಪತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವಿಸಲಿದ್ದಾರೆ. ಬಂಡೀಪುರ ಸಫಾರಿ ಬಳಿಕ ಬೊಮ್ಮ ಬೆಳ್ಳಿ ದಂಪತಿಯನ್ನ ಭೇಟಿಯಾಗಲಿದ್ದಾರೆ. ಆಸ್ಕರ್ ಪ್ರಶಸ್ತಿ ಬಂದ ಬೆನ್ನಲ್ಲೇ ದಂಪತಿ ಇರುವ ಸ್ಥಳಕ್ಕೆ ಪ್ರಧಾನಿ ಭೇಟಿಯಾಗಲಿದ್ದು ಅಲ್ಲಿ ಅವರಿಗೆ ಸನ್ಮಾನ ಮಾಡಲಿದ್ದಾರೆ. ಈ ಹಿಂದೆ ಟ್ವಿಟರ್ ಮೂಲಕ ಈ ದಂಪತಿಗೆ ಮೋದಿ ಶುಭಾಶಯವನ್ನ ಕೋರಿದರು.